ಆತ್ಮೀಯರೇ ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಪ್ರಾಡಕ್ಟಿನ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂಥರದ ಒಂದು ಮೆಡಿಸಿನ್ ಥರ. ಸೊ ನಿಮಗೆ ನೋಡ್ಲಿಕ್ಕೆ ಈ ರೀತಿ ಕೆಂಪು ಬಣ್ಣದ ಬಾಟಲ್ ಈ ರೀತಿ ನಿಮಗೆ ನೋಡ್ಲಿಕ್ಕೆ ಸಾಗುತ್ತೆ. ಸೇಮ್ ಒಂದು ಜ್ಯೂಸ್ ಇದೆಯಲ್ಲ, ಈ ಒಂದು ಅಂದರೆ ಕುಕುಮ್ ಪಾನಿ ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಹೆಲ್ತ್ ಡ್ರಿಂಕ್ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಇದೆ ಅಂತಂದ್ರೆ ಪುನರ್ಪುಳಿ ಶರಬತ್ ಅಂತೂ ಸಹ ಈ ಒಂದು ಕುಕುಮ್ ಪಾನಿಗೆ ಅಂತ ಕರೀತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಒಂದು ಕೊಕುಮ್ ಪಾನಿ ಬಂದ್ಬಿಟ್ಟು ಒಂದು ಕೊಕುಮ್ ಅನ್ನುವಂಥ ಒಂದು ಹಣ್ಣಿನಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಜ್ಯೂಸ್ ಇದಾಗಿರುತ್ತೆ ಸ್ನೇಹಿತರೆ. ಸೊ ಇದರಿಂದ ಅಂದರೆ ಇದರಿಂದ ಆಗುವಂಥ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಇದರಲ್ಲಿರುವಂಥ ಒಂದು ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಪಿಂಟೋಸ್ ಅವರು ಅಂತಂದ್ರೆ ನಮ್ಮ ಒಂದು ಹುಬ್ಬಳ್ಳಿಯಲ್ಲಿ ಆ ಒಂದು ಬ್ರ್ಯಾಂಡ್ ಬೇರೆ ಬೇರೆ ಕಂಪ್ನಿಯವ್ರು ಏನು ಮಾಡ್ತಾರೆ, ಬೇರೆ ಬೇರೆ ರೀತಿಯ ಒಂದು ಬ್ರ್ಯಾಂಡ್ ಹಿಡ್ಕೊಂಡು ಒಂದು ಜ್ಯೂಸನ್ನು ತಯಾರು ಮಾಡ್ತಾರೆ. ಇದು ಬಂದ್ಬಿಟ್ಟು ಒಂದು ಪಿಂಟೋಸ್ ಅನ್ನೋವಂಥ ಒಂದು ಕಂಪ್ನಿ ನೇಮ್. ಸೊ ಬ್ರ್ಯಾಂಡ್ ನೇಮ್ ಇಟ್ಟಿದ್ದೆ ಕುಕುಮ್ ಪಾನಿ ಅಂತ. ಮತ್ತು ಇದರಲ್ಲಿರುವಂಥ ಒಂದು ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಸ್ನೇಹಿತರೆ, ವಾಟರ್ ಇರುತ್ತೆ, ಕುಕುಮ್, ಸಾಲ್ಟ್, ಗಾರ್ಲಿಕ್, ಸ್ಪೈಸಸ್ ಆ್ಯಂಡ್ ಕಂಡಿಮೆಂಟ್ಸ್ ಇದರಲ್ಲಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್. ಮತ್ತು ಇದರ ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ 600 ml ಸಿಗುತ್ತೆ ನಿಮಗೆ. ಸೊ ಇದರ ಒಂದು ಪ್ಯಾಕೇಜಿಂಗ್ 600 ml. ಸೊ ಇದರ ಒಂದು MRP ಬಂದುಬಿಟ್ಟು ಸ್ನೇಹಿತರೆ 40 ರೂಪಾಯಿಗೆ ನಿಮಗೆ 600 ml. ಸೊ ಈ ಒಂದು ಪ್ರಾಡಕ್ಟ್ ನಿಮಗೆ ಸಿಗ್ತದೆ. ಈ ಒಂದು ಬಂದ್ಬಿಟ್ಟು ಇದು ಕೋಕುಮ್ ಪಾನಿ ಬಂದ್ಬಿಟ್ಟು ಇದು ಶುಗರ್ ಫ್ರೀ ಇರುತ್ತೆ. ಮತ್ತು ಇದರಿಂದ ಆಗುವಂಥ ಒಂದು ಬೆನಿಫಿಟ್ಸ್, ಯೂಸಸನ್ನು ನಾವು ನೋಡೋದಾರ ಸ್ನೇಹಿತರೆ. ಸೊ ನಿಮಗೆ ಒಂದು ಇದನ್ನು ಮೇನ್ಲಿ ಅದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಎಸಿಡಿಟಿಗೆ. ಸೊ ಯಾರೆಲ್ಲ ಒಂದು ಎಸಿಡಿಟಿ ಜಾಸ್ತಿ ಆಗ್ತಾ ಇರುತ್ತೋ, ಪ್ರತಿಯೊಬ್ಬರು ಒಂದು ಟ್ಯಾಬ್ಲೆಟ್ ಅಂತ ತೆಗೆದುಕೊಳ್ತಿರ್ತಾರಲ್ಲ, ಸೊ ಅವಾಗ ಇದನ್ನು ಏನು ಮಾಡ್ಬೋದು ಅಂದರೆ, ಸೊ ಈ ಒಂದು ಇದನ್ನು ಎಸಿಡಿಟಿ ಕಡಿಮೆ ಆಗಲಿಕ್ಕೆ ಈ ಒಂದು ಸಿರಪ್ಪನ್ನು, ಈ ಒಂದು ಶರಬತ್ತನ್ನು ನೀವು ಕುಡಿಬೋದು. ಮತ್ತು ಡೈಜೆಷನ್ ಆಗಾಗ ಸೊ ಕೆಲವೊಬ್ಬರು ಮಲಬದ್ಧತೆ ತ್ರಾಸ ಇರುತ್ತೆ, ಡೈಜೆಷನ್ ಆಗ್ತಾರೆ ಹೆಂಗೆಲ್ಲ ತಿಂದರೆ, ಅವ್ರಿಗೂ ಸಹ ಈ ಒಂದು ಒಂದು ಕುಕುಮ್ ಪಾನಿನ ನೀವು ಕುಡಿಬೋದು. ಮತ್ತು ವೇಟ್ ಎಲ್ಲ ಲಾಸ್ ಎಲ್ಲ ಮಾಡ್ತಿರ್ತೀರಿ ಅಂದ್ರೆ, ಸೊ ಡೈಟಿಂಗ್ ಮಾಡ್ತಿರ್ತೀರಿ, ವೇಟ್ ಲಾಸ್ ಎಲ್ಲ ಮಾಡ್ಕೊತಿರ್ತೀರಿ, ಆವಾಗೂ ಸಹ ಏನು ಮಾಡ್ಕೋಬೋದು, ಈ ಒಂದು ಜ್ಯೂಸನ್ನು ಏನು ಮಾಡ್ಕೋಬೋದು, ನೀವು ಕುಡಿಬೋದು. ಇದಿಷ್ಟು ಉಪಯೋಗಗಳಾಗ್ತವೆ. ಮತ್ತು ಇನ್ನೂ ಹಲವಾರು ಉಪಯೋಗಗಳು ಇದರಿಂದ ಆಗ್ತಿರ್ತಾವೆ. ಮತ್ತು ಇದು ಕುಡಿಯೋದ್ರಿಂದ ಮತ್ತು ನಿಮ್ಮ ಬಾಡಿ ಏನು ಮಾಡಬೇಕು ಅಂದರೆ, ಸೊ ಕೂಲಾಗಿ ಮೇಂಟೈನ್ ಮಾಡಲಿಕ್ಕೆ ಆಗುತ್ತೆ. ಅಂದರೆ ಯಾವುದೇ ರೀತಿ ನಿಮಗೆ ಹೀಟ್ ಒಂದು ಸಮಸ್ಯೆಗಳು ಕಾಡೋಂಗಿಲ್ಲ, ಆದಷ್ಟು ಒಂದು ಕೂಲಾಗಿರುತ್ತೆ ಈ ಒಂದು ಬಾಡಿ. ಈ ರೀತಿಗೆ ಹಲವಾರು ಸಮಸ್ಯೆಗಳು ನಿಮ್ಮ ಒಂದು ಏನಾಗುತ್ತೆ. ಮತ್ತು ಆ್ಯಂಟಿ ಆಕ್ಸಿಡೆಂಟು ಸಹ ಏನಾಗುತ್ತೆ, ಈ ಒಂದು ಸಿರಪ್ನಲ್ಲಿ ಜಾಸ್ತಿ ಇರುತ್ತೆ. ಯಾವುದೇ ರೀತಿ ನಿಮಗೆ ರೋಗಗಳು ಸಹ ನಿಮಗೆ ಜಾಸ್ತಿ ಏನಾಗುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ಈ ಒಂದು ಜ್ಯೂಸ್ ಕುಡಿಯೋದರಿಂದ. ಒಟ್ಟಾರೆಯಾಗಿ ಈ ಒಂದು ಜ್ಯೂಸ್ ಬಂದ್ಬಿಟ್ಟು ಸ್ನೇಹಿತರೆ, ಸೊ ಒಂದು ಒಳ್ಳೆ ರೀತಿ ಒಂದು ಜ್ಯೂಸ್ ಅಂತ ಹೇಳ್ಬೋದು, ಬೇರೆ ಬೇರೆ ಜ್ಯೂಸ್ ಕುಡಿಯೋಕ್ಕಿಂತ. ಸೊ ಈ ಒಂದು ಜ್ಯೂಸ್ ಕುಡಿದ್ರೆ ನಿಮಗೆ ಏನಾಗುತ್ತೆ, ನಿಮಗೆ ಒಂದು ಒಳ್ಳೆ ರೀತಿ ಒಂದು ಹೆಲ್ತ್ ಬೆನಿಫಿಟ್ಸ್ಗಳು ಜಾಸ್ತಿ ಸಿಗ್ತಾ ಹೋಗ್ತದೆ. ಈಗಂತೂ ಸ್ನೇಹಿತರೆ, ಈ ಒಂದು ಕುಕುಮ್ ಪಾನಿ ಅನ್ನುವಂಥದ್ದು ಎಲ್ಲ ಬೇರೆ ಬೇರೆ ರೀತಿಯ ಫಂಕ್ಷನ್ಗಳಲ್ಲಿ, ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಏನು ಮಾಡಿರ್ತಾರೆ, ಈ ಒಂದು ಜ್ಯೂಸನ್ನು ಇಟ್ಟಿರ್ತಾರೆ. ಸೊ ಕುಡಲಿಕ್ಕೆ ನಿಮ್ಗೆ ಸ್ಟಾರ್ಟಿಂಗ್ ಸ್ವಲ್ಪ ಒಗರು ಅನಿಸುತ್ತೆ. ಸೊ ಹೋದಂಗೆಲ್ಲ ನೀವು ಪ್ರಾಕ್ಟೀಸ್ ಕುಡಿತಾ ಹೋದಂಗೆಲ್ಲ ನಿಮಗೆ ಏನಾಗುತ್ತೆ, ನಿಮಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ನಿಮಗೆ ಅದಕ್ಕೆ ನಿಮಗೆ ಅದು ಹೊಂದ್ಬಿಡ್ತದೆ ಬಾಡಿಗೆ ಅಂತ ಹೇಳ್ತಾರೆ. ಮತ್ತು ಇದನ್ನು ಯಾವಾಗ ಕುಡಿಬೇಕು, ಇದನ್ನು ಸ್ಟೋರೇಜ್ ಬಂದುಬಿಟ್ಟು ಸ್ನೇಹಿತರೆ, ಇದನ್ನು ನೀವು ಒಂದ್ಸಲ ಓಪನ್ ಮಾಡಿದರೆ, ಈ ಒಂದು ಪ್ರಾಡಕ್ಟನ್ನು ಒಂದ್ಸಲ ನೀವು ಈ ಒಂದು ಜ್ಯೂಸನ್ನು ನೀವು ಒಂದ್ಸಲ ಓಪನ್ ಮಾಡಿದ್ರೆ ಏನು ಮಾಡಬೇಕಪ್ಪ ಅಂದ್ರೆ, ಅದನ್ನು 24 ಗಂಟೆಗಳು ಇದನ್ನು ಕುಡಿಬೇಕಾಗತ್ತೆ ಬಾಟಲಲ್ಲಿ ಇತ್ತಂದರೆ. ಇಲ್ಲ ಅಂತಂದ್ರೆ ನೀವು ಏನು ಮಾಡೋಕಪ್ಪ ಅಂದ್ರೆ ರೆಫ್ರಿಜ್ರೇಟಲ್ಲಿ ಇಡಬೇಕಾಗತ್ತೆ. ಇನ್ ಕೇಸ್ ನೀವು ಕೋಲ್ಡ್ ಕುಡಿದ್ರೂ ಸಹ ನಿಮಗೆ ಏನಾಗುತ್ತೆ, ಸ್ವಲ್ಪ ಚೆನ್ನಾಗಿ ಅನ್ನಿಸ್ತದೆ, ಕುಡಲಿಕ್ಕೆ ಟೇಸ್ಟ್ ಬರುತ್ತೆ ಅಂತ ಹೇಳ್ತೀನಿ. ಮತ್ತು ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ. ಏನಾದರೂ ನಿಮಗೆ ಡೌಟ್ಗಳಿತ್ತಂದ್ರೆ, ಇನ್ನಷ್ಟು ಮಾಹಿತಿ ಬೇಕಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.